ಸೊ ಬ್ರಾಡಾಗಿ ಓವರಾಲ್ ಹೇಳಬೇಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಸರ್ಜರಿ ಒಂದು ಕಾಂಪೊನೆಂಟ್, ಅದಲ್ಲದೆ ಮತ್ತು ರೇಡಿಯೇಷನ್ ಥೆರಪಿ ಅಂತ ಮಾಡ್ತೀವಿ, ಆ್ಯಂಡ್ ದೆನ್ ಕೀಮೊಥೆರಪಿ. ಆ್ಯಂಡ್ ಈಗ ಬಂದ್ಬಿಟ್ಟು ಒಂದು ಪ್ರಿಸಿಷನ್ ಮೆಡಿಸಿನ್ ಇಲ್ಲ ಪ್ರಿಸಿಷನ್ ಆಂಕಾಲಜಿ ಇಲ್ಲ ಟಾರ್ಗೆಟೆಡ್ ಥೆರಪಿ, ಈ ಥರದ್ದು ಹಲವಾರು ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಬಂದಿದ್ದಾವೆ. ಸೊ ಸರ್ಜರಿ ಮೇಯ್ನಾಗಿ ಯಾವಾಗ ಮಾಡ್ತೀವಿ ಅಂದರೆ, ಒಂದು ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಆಗಿರಲಿ, ಒಂದು ಅರ್ಲಿ ಸ್ಟೇಜ್ ಒಂದೇ ಒಂದು ಜಾಗದಲ್ಲಿ ಕ್ಯಾನ್ಸರ್ ಇದೆ ಅಂತಂದರೆ, ಸೊ ಅದನ್ನು ಸರ್ಜಿಕಲಾಗಿ ರಿಸೆಕ್ಟ್ ಮಾಡೋದಂದರೆ ಸರ್ಜಿಕಲಿ ಅದನ್ನು ತೆಗೆದುಬಿಟ್ರೆ ಅದು ಇಟ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ನಮಗೆ. ಸೊ ಏನಾಗುತ್ತೆ, ಯೂಶ್ವಲಿ ಸರ್ಜರಿ ಮಾಡಿ ತೆಗಿಬೇಕಾದ್ರೆ ಕ್ಯಾನ್ಸರ್ ಅಲ್ಲದೆ ಅದ್ರ ಸುತ್ತೂರು ಒಂದು ಮಾರ್ಜಿನ್ ತೊಗೊಂಡ್ಬಿಟ್ಟು ತೆಗಿತಾರೆ. ಸೊ ಆ ಥರದ್ದು ಒಂದು ಸ್ಟೇಜಲ್ಲಿ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಇಲ್ಲ ಎಲ್ಲ ಪೇಷಂಟ್ಸ್ಗೂ ಏನಾಗುತ್ತೆ, ಅದು ಇಟ್ ವಿಲ್ ಗೆಟ್ ಕ್ಯೂರ್ಡ್. ಆ್ಯಂಡ್ ಅದರದ್ದೊಂದು ಸೈಜು ಇಲ್ಲ ಆ ಒಂದು ಟ್ಯೂಮರ್ದು ಏನಿದೆ ಆ ಬಿಹೇವಿಯರ್ ನೋಡಿಕೊಂಡು ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾಗುತ್ತೋ ಬೇಡವೋ ಇದನ್ನೆಲ್ಲ ವಿ ಡಿಸೈಡ್. ಸೊ ಸರ್ಜರಿ ಬಂದ್ಬಿಟ್ಟು ಮೇನ್ಲಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಲ್ಲಿ ಇಟ್ ಈಸ್ ಒನ್ ಮೇನ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್. ಅದಲ್ಲದೆ ಅಡ್ವಾನ್ಸ್ಡ್ ಸ್ಟೇಜಲ್ಲೂ ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಈ ಕರುಳದು ಮ್ಯಾಲಿಗ್ನೆನ್ಸಿ ಆಗಿದೆ, ಕರುಳದು ಟ್ಯೂಮರ್ಸ್ ಆಗಿ ಕರುಳು ಬ್ಲಾಕ್ ಆಗಿತ್ತು, ಆ ಥರದ್ದು ಸಿಚುವೇಷನ್ಸಲ್ಲಿನೂ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಥರದ ಸಿಚುವೇಷನಲ್ಲಿ ಸರ್ಜರಿ ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು ಆಪ್ಷನ್ ನಮಗೆ. ಆ್ಯಂಡ್ ಸೆಕೆಂಡ್, ನಾನು ಹೇಳ್ದಂಗೆ ಡಿಪೆಂಡಿಂಗ್ ಆನ್ ದ ಸ್ಟೇಜು, ಟೈಪ್ ಆಫ್ ಟ್ಯೂಮರು, ಅದರದ್ದು ಬಯಾಲಜಿ ಏನು, ಇದೆಲ್ಲನೂ ನೋಡಿ ವಿ ಡಿಸೈಡ್ ವೆದರ್ ಟು ಗಿವ್ ಕೀಮೊಥೆರಪಿ ಕೊಡೋದು ಇಲ್ಲ ರೇಡಿಯೇಷನು, ಈ ಥರದ್ದೆಲ್ಲ ಬೇಕಾಗುತ್ತೆ.